ಹಾಯ್ ವ್ಯೂವರ್ಸ್, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಹಿಟ್ ಮಾಡಿ. ವೆಲ್ಕಮ್ ಟು ಶಕ್ತಿಯ ಬ್ಯಾಂಗ್ಳೂರು ಕಿಚನ್. ಇವತ್ತಿನ ರೆಸಿಪಿ ಬಾದುಷಾ ಸ್ವೀಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ವರಮಹಾಲಕ್ಷ್ಮಿಯ ಸ್ಪೆಷಲ್. ಇಲ್ಲಿ 1 ಕಪ್ ಮೈದಾ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರಾದರೂ ನೀವು ತೊಗೋಬೋದು. ನಂತರ 1/4 ಕಪ್ ತುಪ್ಪ ತೊಗೊಂಡಿದ್ದೀನಿ, ಅರ್ಧಕ್ಕಿಂತ ಕಮ್ಮಿ ನೀರು ತೊಗೊಂಡಿದ್ದೀನಿ, 1 ಕಪ್ ಚಿಟಿಕೆ ಸೋಡಾ, 1 ಬಟ್ಲು ಸಕ್ಕರೆ, 3 ಏಲಕ್ಕಿ, ಕರಿಲಿಕ್ಕೆ ಎಣ್ಣೆ. ಈಸಿಯಾಗಿ ಸುಲಭವಾಗಿ ನಾವು ಮನೇಲೇ ಸ್ವೀಟ್ ಮಾಡ್ಕೋಬೋದು ಫ್ರೆಂಡ್ಸ್. ಹಬ್ಬಕ್ಕೋಸ್ಕರ ಇಲ್ಲಿ ಜರಡಿ ಇಟ್ಕೊಂಡಿದ್ದೀನಿ, 1 ಬೌಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ ಮೈದಾ ಹಸಿಟ್ಟನ್ನು ನಾನು ಜರಡಿ ಇಟ್ಕೊತಿದ್ದೀನಿ. ಇದರಿಂದ ಆಗ ಯೂಸ್ ಏನಂದರೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ಅದೆಲ್ಲ ಫುಲ್ಲು ಕ್ಲಿಯರ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮಾಡ್ಕೋಬೇಕು. ಇಲ್ಲಿ 1 ಕಪ್ ಮೈದಾ ಹಸಿಟ್ಟಿಗೆ ನಾವು 1 ಕಪ್ ಸಕ್ಕರೆ ತೊಗೋಬೇಕು. ಈ ಅಳತೆ ಕರೆಕ್ಟಾಗಿರಬೇಕು ಫ್ರೆಂಡ್ಸ್, ಆವಾಗೇ ಈ ಸ್ವೀಟು ತುಂಬ ಪರ್ಫೆಕ್ಟಾಗಿ ಆಗೋದು. ನಾವು ಜಾಸ್ತಿನೂ ಸ್ವೀಟ್ ಹಾಕಬಾರ್ದು, ಕಮ್ಮಿನೂ ಹಾಕಬಾರ್ದು, ಕರೆಕ್ಟಾಗಿರಬೇಕು. ನೋಡಿ, ಈ ಥರ ಜರಡಿ ಇಟ್ಕೊಬೇಕು. ನೀವು ಜರಡಿ ಇಟ್ಕೊಬೇಕು ನೀಟಾಗಿ. ಈ ಸ್ಟೆಪ್ ಮರಿಬೇಡಿ. ನಂತರ ನಾನು ಜರಡಿ ಇಟ್ಕೊಂಡ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗ್ತೀನಿ. ಇಲ್ಲಿ ನಾನೀಗ ಚಿಟಿಕೆ ಸೋಡಾವನ್ನು ಹಾಕ್ತಿದ್ದೀನಿ, ಅಡಿಗೆ ಸೋಡಾ ಫ್ರೆಂಡ್ಸ್, ಇದೆಲ್ಲರ ಮನೇಲೂ ಇರುತ್ತೆ. ನಂತರ ಇಲ್ಲಿ 1/4 ಭಾಗದಷ್ಟು ಮಾತ್ರ ನೀರನ್ನು ಬೆರೆಸ್ತಿದ್ದೀನಿ. ಏನಕ್ಕೆ ಅಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಮತ್ತು ಇಲ್ಲೂ ಅಷ್ಟೇ ತುಪ್ಪನ ಹಾಗೆ ಉಳಿಸ್ಕೊತಿದ್ದೀನಿ, ಫುಲ್ ಹಾಕ್ತಿಲ್ಲ ಫ್ರೆಂಡ್ಸ್. ನಂತರ ನಾನಿಲ್ಲಿ 2 ಸ್ಪೂನ್ ಮೊಸರನ್ನು ಹಾಕ್ತಿದ್ದೀನಿ. 2 ಸ್ಪೂನ್ ಲೆಕ್ಕನೇ ತೊಗೊಳ್ಳಿ ನೀವು. ಇದನ್ನೊಂದು ಒಳ್ಳೆ ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್. ನಾವು ಕಲಿಸ್ತಾ ನಮಗೆ ಗೊತ್ತಾಗುತ್ತೆ, ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಯಾವ ಥರ ಆಗಿದೆ ಅದು ಅಂತ. ಏಕ್ದಮ್ ಎಲ್ಲ ಒಂದೇ ಸತಿ ಹಾಕಬೇಡಿ ನೀವು. ಈ ಥರ ಕಲಿಸ್ಕೊಂಡ್ಮೇಲೆ ಗೊತ್ತಾಗುತ್ತೆ ಎಕ್ಸ್ಟ್ರಾ ನಾವು ಮೈದಾ ಹಾಕಬೇಕಾ ಇಲ್ಲ ತುಪ್ಪ ಬೆರೆಸ್ಬೇಕಾ, ಏನು ಬೆರೆಸ್ಬೇಕು, ನೀರು ಬೆರೆಸ್ಬೇಕಾ ಅಂತ ನಿಮಗೆ ಅವಾಗ ಗೊತ್ತಾಗುತ್ತೆ. ಇಲ್ಲಿ ನಾನು ತುಪ್ಪ ಬೆರೆಸ್ತೀನಿ, ನೀರನ್ನು ಬೆರೆಸಲ್ಲ. ನೀರನ್ನು ಬೆರೆಸಲ್ಲ, ನಾನು ತುಪ್ಪದಲ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಮೊಸರು ಹಾಕಿನೂ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಮತ್ತು ನಾವು ಇದನ್ನು ತುಪ್ಪದಲ್ಲೂ ಕೂಡ ಡೀಪ್ ಫ್ರೈ ಮಾಡ್ಕೋಬೋದು ಬಾದುಷಾನ. ನೋಡಿ, ಈ ಥರ ಸಾಫ್ಟಾಗಿ ನಾವು ಕಲಿಸ್ಬೇಕು, ಜಾಸ್ತಿ ಪ್ರೆಷರ್ ಹಾಕಬಾರ್ದು. ನೋಡಿ, ಮಿಕ್ಕಿರುವಂಥ ತುಪ್ಪನೂ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸೋ ಥರ ಕಲಿಸ್ಲೇಬಾರ್ದು ಫ್ರೆಂಡ್ಸ್. ಸಾಫ್ಟಾಗಿ, ಪ್ರೆಷರ್ ಅಂತೂ ಹಾಕಲೇಬೇಡಿ, ತುಂಬ ಮೃದುವಾಗಿ ನೀವು ಈ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ತುಪ್ಪ ಹಾಕಿದ್ಮೇಲೆ ರೈಟ್ ಕನ್ಸಿಸ್ಟೆನ್ಸಿ ಬಂತು, ಕರೆಕ್ಟಾಗಿ ಅದಕ್ಕೆ ಬಂತು. ಅದಕ್ಕೆ ಮುಂಚೆ ಸ್ವಲ್ಪ ಹಸಿಟ್ಟೆಲ್ಲ ಉಳ್ಕೊಂಡಿತ್ತಲ್ಲ, ನೀವೇ ನೋಡಿದ್ರಲ್ಲ. ನೋಡಿ, ಇವಾಗ ಕರೆಕ್ಟಾಗಿ ಬಂತು. ನಾನು ಮತ್ತೆ ಎಕ್ಸ್ಟ್ರಾ ಮೈದಾ ಹಿಟ್ಟನ್ನು ಹಾಕಿಲ್ಲ, ಕರೆಕ್ಟಾಗಿ ತುಪ್ಪ ಉಳಿಸ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದು ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನಂತರ ನಾನು ಇದನ್ನು 20 ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡ್ತೀನಿ. ಚೆನ್ನಾಗಿ ಕಲಸಿದ್ಮೇಲೆ ಪ್ರೆಷರ್ ಹಾಕಬಾರ್ದು. ನಾನು ಪದೇ ಅದನ್ನು ಹೇಳ್ತಿದ್ದೀನಿ, ಅದು ಒಳ್ಳೆ ಟಿಪ್ ಅದಕ್ಕೋಸ್ಕರ. ಈಗ ಇದನ್ನು 20 ನಿಮಿಷ ನಾನು ನೆನೆಸಿಡ್ತೀನಿ. ನಂತರ ನಾನಿಲ್ಲಿ ಒಂದು ಪಾತ್ರೆಗೆ 1 ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕರೆಕ್ಟಾಗಿ 1 ಬಟ್ಲು ಸಕ್ಕರೆಗೆ 1 ಬಟ್ಲು ನೀರೇ ಹಾಕಬೇಕು ನಾವು. ಹೆಚ್ಚಿಗೆ ಹಾಕಬಾರ್ದು, ಕಮ್ಮಿನೂ ಹಾಕಬಾರ್ದು ಫ್ರೆಂಡ್ಸ್. ಇದು ನೆನಪಲ್ಲಿರಲಿ ನಿಮಗೆ. ನೋಡಿ, ಹಾಕ್ತಿದ್ದೀನಿ. ಇವಾಗ ಇನ್ನೊಂದು ಚೂರು ನೀರು ಹಾಕ್ತೀನಿ, ಏಕೆಂದರೆ ಅಲ್ಲಿ ಬಟ್ಲಲ್ಲಿ ಸ್ವಲ್ಪ ಸಕ್ಕರೆ ಉಳ್ಕೊಂಡಿದೆ, ಅದು ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಹಾಕ್ತಿದ್ದೀನಿ. ಇದೊಂದು ಒಳ್ಳೆ ಕುದಿ ಬರಬೇಕು. ಕುದಿ ಬಂದಮೇಲೆ ನೀವು ಇದಕ್ಕೆ ಏಲಕ್ಕಿ ಹಾಕಿ. ನಂತರ ಇಲ್ಲಿ ನಾನು ನೆನೆಸಿಟ್ಕೊಂಡಿದ್ನಲ್ಲ 20 ನಿಮಿಷಗಳ ಕಾಲ, ಅದು ಆಯಿತು 20 ನಿಮಿಷ. ಇಲ್ಲಿ ನಾನು ಈ ಥರ ನಾದ್ಕೋತಾ ಇದ್ದೀನಿ. ಈ ಥರ ನಾದ್ಕೊಳ್ಳೋದ್ರಿಂದ ಬಾದುಷಾ ತುಂಬ ಲೇಯರ್ ಆಗಿ ಬರುತ್ತೆ, ಪದರವಾಗಿ ಬರುತ್ತೆ. ಈ ಸ್ಟೆಪ್ನಂತೂ ನೀವು ಮರೀಲೇಬಾರ್ದು. ಈ ಸ್ಟೆಪ್ ಮರೆತರೆ ನೀವು ಅದು ಬಾದುಷಾ ಆಗೋದೇ ಇಲ್ಲ. ಈ ಥರ ಮಾಡ್ಕೋಬೇಕು. ನಾನಿಲ್ಲಿ ಇದನ್ನು ಸಾಫ್ಟಾಗಿ ಪ್ರೆಷರ್ ಹಾಕ್ದೇ ನಾದ್ಕೋತಾ ಇದ್ದೀನಿ. ಇಲ್ಲಿ 2 ಪೋರ್ಷನ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಪೋರ್ಷನ್ನ ನಿಧಾನಕ್ಕೆ ನೀವು ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಪೇಷನ್ಸ್ ಇದ್ದರೆ ಈ ಥರ ರುಚಿಕರವಾದ ಸ್ವೀಟ್ಸ್ನ ನಾವು ಮನೇಲೇ ತಯಾರು ಮಾಡ್ಕೋಬೋದು. ಹಬ್ಬ ಟೈಮಲ್ಲಿ, ಯಾವುದಾದ್ರೂ ಸಮಾರಂಭಕ್ಕೆ ಎಲ್ಲ ನಾವೇ ಮನೇಲೇ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಈ ಥರ ಉದ್ದಕ್ಕೆ ನಾದ್ಕೊಂಡು ಇದನ್ನು ಒಂದೊಂದೇ ಪೀಸ್ ಕಟ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಯಾವ ಸೈಜ್ ಬೇಕು ನೀವು ಆ ಸೈಜ್ಗೆ ಕಟ್ ಮಾಡ್ಕೋಬೋದು. ದೊಡ್ಡದು ಬೇಕಾದರೆ ದೊಡ್ಡದಾಗೆ ಕಟ್ ಮಾಡ್ಬೋದು, ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗೂ ನೀವು ಕಟ್ ಮಾಡ್ಕೋಬೋದು. ನಂತರ ನೆಕ್ಸ್ಟ್ ಪೋರ್ಷನ್ ಏನಿದೆ ಅದನ್ನು ನಾನು ಎತ್ತಿ ಇಟ್ಬಿಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಅದು ಡ್ರೈ ಆಗಬಾರ್ದು ಹಿಟ್ಟು, ಅದನ್ನು ನೋಡ್ಕೊಳ್ಳಿ ನೀವು. ಇವಾಗ ಎಲ್ಲ ಬಾದುಷಾನು ಸೈಡ್ಗೆ ಇಟ್ಕೊಂಡು ಪೀಸಸ್ನ
ಹೇಗೆ ಬಾದುಷಾದು ರೌಂಡ್ ಮಾಡೋದಂತ ನಾನು ತೋರಿಸ್ತೀನಿ. ನೋಡಿ ಈ ಥರ ಬಾಲ್ ಮಾಡ್ಕೊತಿದ್ದೀನಿ, ರೌಂಡ್ ಶೇಪ್ ಮಾಡ್ಕೊತಿದ್ದೀನಿ. ನಂತರ ನನ್ನ ಬೆರಳಿನ ಸಹಾಯದಿಂದ ಮಧ್ಯ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಈ ಥರ ನೀವು ಪ್ರೆಸ್ ಮಾಡಬೇಕು. ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೀವು, ಎಣ್ಣೆ ಒಳಗಡೆ ಹೋಗುತ್ತೆ ಅದು ಇದು ಅಂತಲ್ಲ, ಆ ಥರ ಏನೂ ಆಗೋದಿಲ್ಲ. ಲೈಟಾಗಿ ನೀವು ಮಧ್ಯ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಈ ಥರ ಪ್ರೆಸ್ ಮಾಡಬೇಕು. ಎಲ್ಲನೂ ಇದೇ ಥರ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ನೀವು ನೋಡಿ ಈ ಥರ ನೀಟಾಗಿ ರೌಂಡ್ ಶೇಪ್ ಕೊಡಬೇಕು ನೀವು. ನಾನೆಲ್ಲ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಣಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ನಾನು ಅದೇ ಬೌಲಿಗೆ ಹಾಕಿ ಕ್ಲೋಸ್ ಮಾಡಿ ಇಡ್ತಿದ್ದೀನಿ. ನೆಕ್ಸ್ಟ್ ಪೋರ್ಷನ್ನು ಹಾಗೆ ರೆಡಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಈಗ ಕಾಯಲಿಕ್ಕೆ ಎಣ್ಣೆ ಸಿಮ್ಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸಬಾರ್ದು ಫ್ರೆಂಡ್ಸ್. ಹಾಕುವಾಗೂ ಅಷ್ಟೇ ಹೈ ಫ್ಲೇಮಲ್ಲಿ ಇರಬಾರ್ದು. ನಾನಿಲ್ಲಿ ಒಂದೊಂದೇ ಹಾಕ್ತಿದ್ದೀನಿ. ಇದು ಸಿಮ್ಮಲ್ಲೇ ಕಾಯಿಸ್ಕೊಂಡಿರೋಂಥ ಎಣ್ಣೆ. ಮುಳುಗೋ ಅಷ್ಟು ನಾವು ಎಣ್ಣೆ ಹಾಕಬೇಕಾಗುತ್ತೆ ಬಾಣಲಿಗೆ. ಇದೇ ಬಾಣಲಿ ತೊಗೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ನೋಡಿ ಎಲ್ಲನೂ ಹಾಕಿ ನಂತರ ಇದು ಫ್ರೈ ಆಗ್ತಿದೆ ಎಣ್ಣೆಲಿ. ನಂತರ ನಾನಿಲ್ಲಿ ಏಲಕ್ಕಿಗಳನ್ನು ಹಾಕಿದ್ದೀನಿ ಪಾಕಕ್ಕೆ. ಈ ಪಾಕ ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್. ಹೈ ಫ್ಲೇಮಲ್ಲಿ ಇಡೀ ಸಕ್ಕರೆ ಕರಗಿದ ಮೇಲೆ ಒಳ್ಳೆ ಕುದಿ ಬರುತ್ತೆ. ಕುದಿ ಬಂದಮೇಲೆ ನಾವು ಒಂದೆಳೆ ಪಾಕನ ತೆಗಿಬೇಕು. ಒಂದೆಳೆ ಪಾಕ ಬರೋವರೆಗೂ ನಾವು ಇದನ್ನು ಕುದಿಸ್ಬೇಕು. ಇಲ್ಲಾಂದರೆ ಬಾದುಷಾದು ಹೀರ್ಕೊಳ್ಳೋದಿಲ್ಲ. ನೋಡಿ ಚೆನ್ನಾಗಿ ಕುದಿ ಬರ್ತಿದೆ. ಈಗ ಒಂದೆಳೆ ಪಾಕ ಬಂದಿದೆ. ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಒಂದೆಳೆ ಪಾಕ ಬಂದಿದೆ, ನೋಡಿದ್ರಲ್ಲ. ಈ ಪಾಕ ಬರೋವರೆಗೂ ನಾವು ಕುದಿಸ್ಬೇಕು. ನಂತರ ಪಾಕ ರೆಡಿ ಇದೆ. ಇಲ್ಲೂ ಇದು ಫ್ರೈ ಆಗ್ತಿದೆ ಬಾದುಷಾ. ಈ ಪಾಕಕ್ಕೆ ನಾನಿಲ್ಲಿ 3-4 ಟೇಬಲ್ ಸ್ಪೂನ್ 3-4 ಹನಿ ಲೆಮನ್ ಹಾಕ್ತಿದ್ದೀನಿ, ಲೆಮನ್ ಜ್ಯೂಸ್ ಹಾಕ್ತಿದ್ದೀನಿ. ನೋಡಿದ್ರಲ್ಲ, ಇದು ಡೀಪ್ ಫ್ರೈ ಆಯಿತು, ಗೋಲ್ಡನ್ ಬ್ರೌನ್ ಆಯಿತು, ಬಬಲ್ಸು ಕಮ್ಮಿ ಆಯಿತು. ಇದು ರೆಡಿ ಆಗಿದೆ. ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊತಿದ್ದೀನಿ. ಯಾಕೆ ನಾನು ನಿಂಬೆ ರಸ ಹಾಕಿದೆ ಪಾಕಕ್ಕೆ ಅಂದರೆ ಕ್ರಿಸ್ಟಲ್ ಆಗಲ್ಲ ಫ್ರೆಂಡ್ಸ್. ಸಕ್ಕರೆ ಕಲ್ಲು ಆಗಿಬಿಡುತ್ತೆ ನಾವು ಹಾಕಿಲ್ಲ ಅಂದರೆ. ಸೊ ಅದಕ್ಕೆ ಅದೊಂದು ಟಿಪ್, ಅದು ಒಳ್ಳೆ ಟಿಪ್. ಅದನ್ನು ಯೂಸ್ ಮಾಡಿ ನೀವು. ನಿಂಬೆ ರಸ ಹಾಕಿದ್ರೆ ಸಕ್ಕರೆ ಆಗೋದಿಲ್ಲ, ಹಾಗೆ ತೆಳ್ಳಗೆ ಇರುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ಎತ್ಕೊತಾ ಇದ್ದೀನಿ ನಾನು. ಡೀಪ್ ಫ್ರೈ ಮಾಡಬೇಕು. ಈ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಬೇಕು. ಶೇಪ್ಸ್ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ನಂತರ ಪಾಕನೂ ಹಾರಿದೆ, ಬಾದುಷಾನೂ ಹಾರಿದೆ. ನಾನೀಗ ಒಂದೊಂದೇ ಅದರಲ್ಲಿ ಹಾಕ್ತಾ ಹೋಗ್ತಾ ಇದ್ದೀನಿ. ಎರಡು ಬಿಸಿ ಇರುವಾಗ ಹಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅದೆಲ್ಲನೂ ಹೇಗೆ ಹೇಳೋದು, ಹಾಳಾಗಿಬಿಡುತ್ತೆ. ಎರಡು ಹೀಟಲ್ಲಿದ್ದಾಗ ಕಲಸೋಗ್ಬಿಡುತ್ತೆ. ಈಗ ನೋಡಿ ಈ ಥರ ನೀಟಾಗಿ ನೀವು ಅಪ್ ಆ್ಯಂಡ್ ಡೌನ್ ಮಾಡಬೇಕು ಪಾತ್ರೆನ. ಮೇಲೆ ಕೆಳಗಡೆ ಮಾಡಿದ್ರೆ ಆ ಪಾಕ ಕರೆಕ್ಟಾಗಿ ಹೊಂದುತ್ತೆ. ಇದನ್ನು 20 ನಿಮಿಷಗಳ ಕಾಲ ನಾವು ಇಡಬೇಕು ಫ್ರೆಂಡ್ಸ್. ನಂತರ ಅದನ್ನು ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಬೋದು. 20 ನಿಮಿಷ ಆದಮೇಲೆ ನೀವು ಹೆಚ್ಚಿಗೆ ಇಡೋಕ್ಕೆ ಹೋಗಬೇಡಿ. 20 ನಿಮಿಷ ಆದಮೇಲೆ ನಾವು ತೆಗೆದು ಬಿಡಬೇಕು ಪಾಕದಿಂದ. ಇದು ತುಂಬ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ ಫ್ರೆಂಡ್ಸ್. ಶೇಪ್ಸ್ ಹಂಗೆ ಬಂತು ಹಿಂಗೆ ಬಂತು ಅಂತ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ ಟೈಮ್ ಮಾಡಿದಾಗ ಎಲ್ಲರಿಗೂ ಹಾಗೇ. ಬಟ್ ಟ್ರೈ ಮಾಡಿ, 1-2-3 ಶೇಪ್ ಆದರೂ ಕರೆಕ್ಟಾಗಿ ಮಾಡಲಿಕ್ಕೆ. ನೋಡಿ ಈಗ ನಾನಿಲ್ಲಿ ಶುಗರ್ ಪೌಡರ್ ಹಾಕ್ತಿದ್ದೀನಿ, ಗಾರ್ನಿಷ್ ಮಾಡ್ತಿದ್ದೀನಿ. ಇದಕ್ಕೆ ಒಂದೊಂದು ಹಾಕ್ತಾ ಬರ್ತಿದ್ದೀನಿ. ಮತ್ತು ಇಲ್ಲಿ ನಾನು ಬಾದಾಮಿಯನ್ನು ಹಚ್ಕೊಂಡಿದ್ದೀನಿ. ಬಾದಾಮಿನೂ ಇಲ್ಲಿ ಇಡ್ತಾ ಹೋಗ್ತೀನಿ. ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಗಾರ್ನಿಷ್ ಮಾಡಿ ಯಾವುದಾದ್ರೂ ಗೆಸ್ಟ್ ಬಂದಾಗ ಸರ್ವ್ ಮಾಡಲಿಕ್ಕೆಲ್ಲ ಇದು ಒಳ್ಳೆ ಡೆಸರ್ಟ್ ಆಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಾದುಷಾ. ಪ್ಲೀಸ್ ಎಲ್ಲರೂ ಮನೇಲಿ